ನಿಮಗೆ ಅಗ್ರಿಗೇಟರ್ ಸಂಸ್ಥೆಗಳು ನಿಮ್ಮ ಬಂಡವಾಳ ನಿಮ್ಮ ಶ್ರಮನ ಅವ್ರು ಏನಾದರೂ ಡಿಸ್ಕೌಂಟೆಡ್ ರೇಟಲ್ಲಿ ಅಂದರೆ ಕಮ್ಮಿ ದರದಲ್ಲಿ ನಿಮ್ಮ ಸೇವೆಯನ್ನ ಅವರು ಗ್ರಾಹಕರಿಗೆ ಅವಶ್ಯಕತೆ ಇಲ್ಲ ಅಂದರೂ ಮಾರ್ತಾ ಇದ್ದಾರೆ ಅಂತ ಒಂದು ಅಲಿಗೇಷನ್ ಇದೆ. ಅದಕ್ಕೆ ಆಸ್ ಅ ಡ್ರೈವರ್ ಆಗಿ ನಿಮ್ದೇನು ಉತ್ತರ? ಖಂಡಿತ ಅದನ್ನು ನಾನು ಒಪ್ಕೊಂತೀನಿ. ನಾನು ಯಾಕಂದರೆ ನನ್ನ ಗಾಡಿಗೆ ನನ್ನ ಶ್ರಮಕ್ಕೆ ಸರ್ಕಾರ ನೀನು ಇಷ್ಟೇ ತಗೋಬೇಕು ಅಂತ ತಾಕೀತು ಮಾಡಿದ್ಮೇಲೆ ಅದನ್ನು ನಾನೇನೋ ಡಿಸ್ಕೌಂಟ್ ಕೊಡ್ತೀನಿ ಅಂದರೆ ಅದು ನಾನೇ ಕೊಡಬೇಕು ಹೊರತು ನನ್ನ ಹೆಸರನ್ನ ಬಳಸ್ಕೊಂಡು ಇನ್ಯಾವನ್ನ ಕೊಟ್ಬಿಟ್ಟು ಅವನ ಹೆಸರು ಮಾಡ್ಕೊಳ್ಳೋದು ತಪ್ಪು. ನಾನು ಅದನ್ನೇ ನಾನು ದ್ವೇಷ ಮಾಡ್ತೀನಿ. ಆ ಕಂಪ್ನಿಗಳನ್ನ ನಾನು ವಿರೋಧಿಸ್ತೀನಿ. ಇವತ್ತರೆಗೂ ನಿಮಗೆ ಹೈಯೆಸ್ಟ್ ಡಿಸ್ಕೌಂಟೆಡ್ ಆಗಿ ನಿಮಗೆ ಸಿಕ್ಕಿರೋ ಅಂಥ ರೈಡು ಅದ್ರ ಬಗ್ಗೆ ಏನಾದರೂ ಒಂಚೂರು ಅನುಭವ ಹಂಚ್ಕೋಬೋದಾ? ಖಂಡಿತ ಇದೆ ಸರ್. ಯಾಕಂದರೆ 30 ಕಿಲೋಮೀಟರ್ಗಳಿಗೆ 1 ಕಿಲೋಮೀಟ್ರಿಗೆ ಸರ್ಕಾರದ ರೇಟ್ರಲ್ಲಿ 24 ರೂಪಾಯಿ ನಂಗೆ ಏನು ಬರಬೇಕು, ಇವನೇನು ಮಾಡಿದ್ದಾನೆ ಅದರಲ್ಲಿ 15 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾನೆ. 30 ಕಿಲೋಮೀಟ್ರಿಗೆ 15 ರೂಪಾಯಿ ನಂಗೆ ಎಷ್ಟಾಯಿತು ಅಷ್ಟನ್ನ ತೋರಿಸ್ತಾನೆ. ಅಂಥದ್ದನ್ನು ಫಸ್ಟ್ ಆಫ್ ಆಲ್ ನಾನು ಅದನ್ನು ತಗೊಳ್ಳೋಕ್ಕೆ ಹೋಗೋದಿಲ್ಲ. ನಾನು ಅಂಥ ಡ್ಯೂಟಿ ಮಾಡೋದೇ ಇಲ್ಲ. ನಾನು ತಗೊಳ್ಳೋದು ಇಲ್ಲ, ನಾನು ಮಾಡೋದು ಇಲ್ಲ. ಅಲ್ಲ, ಇಲ್ಲಿ ನಿಮಗೆ ನೀವು ಓಡಿಸಿರೋ ಕಿಲೋಮೀಟರ್ಗೆ ಅತ್ಯಂತ ಕಮ್ಮಿ ರೇಟಲ್ಲಿ ಗ್ರಾಹಕರಿಗೆ ನಾಗೇಶ್ ಅವರು ಇವಾಗ ಎಕ್ಸಾಂಪಲ್ ನೀವು ಇಲ್ಲಿಂದ ಏರ್ಪೋರ್ಟ್ಗೆ ಹೋಗ್ತೀರಾ, ಸರಿ, 1000 ರೂಪಾಯಿ 40 ಕಿಲೋಮೀಟರ್ ಇರುತ್ತೆ, 1000 ರೂಪಾಯಿ ಹೆಚ್ಚು ಕಮ್ಮಿ ಬಿಲ್ ಆಗಬೇಕು. ನಿಮಗೆ ಬರೀ 400 ರೂಪಾಯಿ 500 ರೂಪಾಯಿಗೆ ನಿಮ್ಗೆ ಇಲ್ಲಿಂದ ಏರ್ಪೋರ್ಟ್ಗೆ ಅಷ್ಟೊಂದು ಕಮ್ಮಿ ದರದಲ್ಲಿ ನಿಮ್ಮ ಸೇವೆಯನ್ನ ಗ್ರಾಹಕರಿಗೆ ಕೊಡಿ ಅಂತ ಅಗ್ರಿಗೇಟರ್ ಸಂಸ್ಥೆಗಳು ನಿಮಗೆ ಬುಕ್ಕಿಂಗ್ ಕೊಟ್ಟಿರೋ ಅಂತ ಎಕ್ಸಾಂಪಲ್ ಅಯ್ಯೋ ಬೇಜಾನಿದಾವೆ ಸರ್, ಬೇಜಾನಿದಾವೆ. ಏರ್ಪೋರ್ಟ್ಗಳಿಗೆ ರಾತ್ರಿ ಹಗಲೊತ್ತಲ್ಲಿರಲಿ ರಾತ್ರಿ 12 ಗಂಟೆ ಮೇಲೆ 40 ಕಿಲೋಮೀಟ್ರಿಗೆ ಎಷ್ಟು 500 ರೂಪಾಯಿ 350 ಅಥವಾ 800 ರೂಪಾಯಿ ಈ ಥರ ಒಂದೊಂದು ಸಲ ಒಂದೊಂದು ರೇಟ್ ತರಿಸ್ತಾ ಇರ್ತಾನೆ. ಅದು ಏನೋ ಇನ್ಕ್ಲೂಡ್ ಟೋಲು. ಓಕೆ, ಸೊ ನೀವು ಬಂಡವಾಳ ಹಾಕಿ ಗೌರ್ಮೆಂಟ್ ರೇಟ್ ಇದ್ರೂ ಸಹ ನಿಮ್ಮ 40 ಕಿಲೋಮೀಟರ್ ಒಂದ್ ಸೈಡು ವೇಳೆ ನೀವು ಹೋಗ್ತಾ ಬರ್ತಾನು ನಿಮ್ಗೆ ಬಾಡಿಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವಾಗ ಹೋಗ್ತಾ ಬರ್ತಾ 80 ಕಿಲೋಮೀಟರ್ ಆಗುತ್ತೆ. ಹೌದು, 80 ಕಿಲೋಮೀಟರ್ಗೆ ನಿಮಗೆ 600 ರೂಪಾಯಿ ಬಾಡಿಗೆ ಸಿಕ್ಕಿದ್ರೆ ಇದರಲ್ಲಿ ನಿಮಗೆ ಬರೋ ಅಂತ ಲಾಭ ಏನು? ಲಾಭ ಏನು ಇಲ್ವೇ ಇಲ್ಲ. ಅಲ್ಲಿ ಗಾಡಿ ಎಷ್ಟು ಇರುತ್ತೋ ಅಷ್ಟು ಡೀಸೆಲ್ ಖಾಲಿ ಆಗ್ಬಿಟ್ರೆ ಕೊಡೋ ದುಡ್ಡು ಅದು ಟೋಲ್ ಎಲ್ಲ ಕೊಟ್ಟು ಪ್ರಯೋಜನನೇ ಇಲ್ಲ. ಅಂತ ಡ್ಯೂಟಿ ಹೋಗೋದು ವೇಸ್ಟ್ ಅದು. ಬಟ್ ಆದ್ರೂ ನಿಮ್ಮ ಸಹ ಚಾಲಕರು ಅವರು ಇದನ್ನ ಬಿದ್ದು ಮಾಡ್ತಾನೆ ಇರ್ತಾರೆ ಇಂಥ ಡ್ಯೂಟಿಗಳನ್ನ. ಅಂಥವ್ರಿಗೆ ನೀವೇನು ಹೇಳಕ್ ಬಯಸ್ತೀರಾ? ಸರ್, ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ನನ್ನಕ್ಕೂ ನನ್ನ ಗಾಡಿ ಖರ್ಚೆಷ್ಟು, ನಂಗೆ ಅದು ಲಾಭನ ನಷ್ಟನ ಅರ್ಥ ಮಾಡ್ಕೊಂಡು ಹೋಗೋಕ್ಕೆ ಅವ್ರಿಗೆ ಇದೇ ಇಲ್ಲ ಅಂದಮೇಲೆ ಅವ್ರ ಗಾಡಿ ಓಡಿಸೋದೇ ವೇಸ್ಟು. ಅವ್ರ ಡ್ರೈವರ್ ಆಗಿರ್ಬೋದು ಅಥವಾ ಅವ್ರ ಗಾಡಿ ತಗೊಂಡಿರೋದೇ ವೇಸ್ಟು ಸರ್. ಅಂಥವರೆಲ್ಲ ನಮಗೆ ಕಳಂಕ. ನಮ್ಮಂಥ ಡ್ರೈವರ್ಗಳಿಗೆ ಅವರಿಂದ ನಮಗೆ ಕಳಂಕ ಅಂತ ಅನಿಸುತ್ತೆ ನಮಗೆ. ಬಟ್ ನಾವು ಕೆಲವೊಂದಷ್ಟು ಚಾಲಕರ ಹತ್ರ ಮಾತಾಡಿದಾಗ ಸಿಟಿ ಒಳಗಡೆ ನಾವ್ಯಾಕೆ 24 ರೂಪಾಯಿಗೆ ಹೋಗ್ಬೇಕು, ನಮ್ಗೆ ಔಟ್ ಸ್ಟೇಷನ್ ತರ 12 ರೂಪಾಯಿ ಕಿಲೋಮೀಟರ್ ಸಿಕ್ಕಿದ್ರು ನಾವು ಗಾಡಿ ಓಡಿಸ್ತೀವಿ ಅಂತ ಹೇಳೋ ಅಂತ ಚಾಲಕರಿದ್ದಾರೆ. ಅವ್ರಿಗೆ ಏನು ಹೇಳಕ್ ಬಯಸ್ತೀರಾ? ಅವ್ರು ಬುದ್ಧಿವಂತರಲ್ಲ, ದಡ್ರು ಅಂತಾನೆ ಹೇಳ್ತೀನಿ ನಾನು. ಅವ್ರಿಗೆ ವ್ಯವಹಾರ ಜ್ಞಾನಗಳಿಲ್ಲ ಅಂತಾನೆ ಹೇಳ್ತೀನಿ. ಬಟ್ ಅದರದ್ದು ಡೈರೆಕ್ಟ್ ಇಂಪ್ಯಾಕ್ಟ್ ಈ ಸೆಲ್ಫ್ ಎಂಪ್ಲಾಯ್ಡ್ ಡ್ರೈವರ್ಸ್ ಯಾರೆಲ್ಲ ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾರೆ ಅದು ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇಲ್ವಾ? ಖಂಡಿತ ಬೀರ್ತಾ ಇದೆ. ನಾವು ಇದ್ರ ಬಗ್ಗೆ ಎಷ್ಟೋ ಸಲ ನಾವು ಎಲ್ಲ ಡ್ರೈವರ್ಗಳಿಗೆ ಪ್ರಶ್ನೆ ಮಾಡಿ ಕೇಳಿದ್ರೆ ಅದು ನನ್ನ ಇಷ್ಟ ನನ್ನ ಗಾಡಿ ಅಂತಲೇ ಹೇಳ್ತಾರೆ. ಸೊ ಈಗ ನಮ್ಮ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ಕಾನೂನಲ್ಲಿರೋರೇ ಇದ್ರ ಬಗ್ಗೆ ಸರಿಯಾದಂಥ ರೀತಿಯಲ್ಲಿ ಮಾರ್ಗದರ್ಶನ ಇದ್ದರೂ ಕೂಡ ಅದನ್ನು ತಾಕೀತು ಮಾಡೋ ಗೋಜಾಟಕ್ಕೂ ಅವ್ರು ಹೋಗ್ತಾನೆ ಇಲ್ಲ. ಯಾರು ಏನಾಗಬೇಕು, ಒಬ್ಬ ಟ್ಯಾಕ್ಸ್ ಕಟ್ಕೊಂಡು ಗಾಡಿ ತಗೊಂಡಿರ್ತಾನೆ, ಒಬ್ಬ ಅವರು ಡ್ರೈವಿಂಗ್ ಲೈಸೆನ್ಸ್ನ ಇಟ್ಕೊಂಡಿರೋನು ಕರೆಕ್ಟ್ ಆದಂಥ ರೀತಿಯಲ್ಲಿ ನಮ್ಮ ಸರ್ಕಾರ ದುಡ್ಡು ಕಟ್ಕೊಂಡು ಮಾಡ್ತಾ ಇದ್ದಾನೆ ಅನ್ನೋದು ಅವ್ರಿಗೆ ಅರಿವೇ ಇಲ್ಲ. ಅಂದರೆ ಕಾನೂನೇ ಸರಿ ಇಲ್ಲ ಅಂತ ಅಂದ್ಕೊಳ್ಳಿ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲ್ಲ ಡ್ರೈವರ್ಗಳ ಬಗ್ಗೆ. ಒಂದು ವೇಳೆ ಇಂಥ ಚಾಲಕರಿಗೆ ನೀವು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಅವ್ರಿಗೆ ಸೂಚನೆ ಕೊಡ್ಬೋದು ಅಂದರೆ ಏನಂತ ಕೊಡ್ಬೋದು? ಸೂಚನೆ ಕೊಡಬೇಕು ಅಂದರೆ ಫಸ್ಟ್ ಆಫ್ ಆಲು ನಾನೇನು ನನ್ನ ಹಕ್ಕೇನು ಅಥವಾ ನಾನು ಮಾಡ್ತಾ ಇರೋ ಕೆಲಸಕ್ಕೆ ನನಗೆ ಸಿಗ್ತಾ ಇರುವಂಥ ಹಣ ಸರಿನಾ ಅದು ತಪ್ಪ, ಇದನ್ನು ಲೆಕ್ಕಾಚಾರ ಹಾಕುವಂಥ ಒಂದು ಮನಸ್ಥಿತಿನ ಬೆಳೆಸ್ಕೋಬೇಕು. ಸೊ ಇದನ್ನು ಅವ್ರ ಸ್ನೇಹಿತರುಗಳಿಗೂ ತಿಳಿಸಿದ್ರೆ ಒಳ್ಳೇದು ಅಂತ ನಾನು ಅನ್ಕೊತೀನಿ ಸರ್. ಓಕೆ, ಬಟ್ ಇದರಿಂದ ಈ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಅಥವಾ ಸ್ವಯಂ ಉದ್ಯೋಗಿ ಮಾಡ್ತಾ ಇರೋಂಥ ಚಾಲಕರ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಇದರಲ್ಲಿ ಒಂದು ಕಡೆ ಈ ಚಾಲಕರು ಅರಿವಿಲ್ಲದೆ ಇರೋ ಚಾಲಕರು ಮಾಡ್ತಾ ಇರೋದಾಗಿರ್ಬೋದು, ಅಗ್ರಿಗೇಟರ್ಗಳು ಈ ಡಿಸ್ಕೌಂಟೆಡ್ ಫೇರಲ್ಲಿ ಬುಕ್ಕಿಂಗ್ ಕೊಡ್ತಾ ಇರೋದಾಗಿರ್ಬೋದು, ಅಥವಾ ಕೆಲವು ಗ್ರಾಹಕರುಗಳು ಕಮ್ಮಿ ರೇಟ್ಗೋಸ್ಕರನೇ ಗಾಡಿಗಳನ್ನ ಹುಡ್ಕೊಂಡು ಕಾಯ್ಕೊಂಡು ಕುಂತ್ಕೊಂಡಿದ್ದು ಅದೇ ಗಾಡಿಯಲ್ಲಿ ಹೋಗುವಂಥದ್ದು. ಇದನ್ನೆಲ್ಲ ಮಾಡೋದ್ರಿಂದ ಈ ಸ್ವಯಂ ಉದ್ಯೋಗಿಗಳ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಅದು ನಿಮ್ಮ ದಿನನಿತ್ಯದ ಜೀವನದ ಮೇಲೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ? ಖಂಡಿತ ಸರ್, ಇಲ್ಲಿ ಫ್ರಸ್ಟ್ರೇಷನ್ಗಾಗಿ ನಮಗೆ ಆರೋಗ್ಯದ ಸಮಸ್ಯೆ ಕೂಡ ಬರ್ತಾ ಇದೆ. ಯಾಕಂದರೆ ದುಡಿಯೋದಕ್ಕೆ ಮಾರ್ಗ ಅಂತೇಳಿ ನಾವು ಫಸ್ಟು ಇವ್ರನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಅದನ್ನು ನಮ್ಮನ್ನು ಬಳಸ್ಕೊಂಡು ಇವತ್ತು ಅದನ್ನು ದುರ್ಬಳಕೆ ಮಾಡಿ ಅವ್ರು ಕೊಟ್ಟಿದ್ದೇ ರೇಟು ಅವ್ರು ಮಾಡಿದ್ದೇ ರೇಟು ಅನ್ನೋ ಥರ ಜನಗಳಿಗೊಮ್ಮೆ ಒಂಥರ ಉಚ್ಚೆಬ್ಬಿಸ್ಬಿಟ್ಟು ನಾವು ಗಾಡಿ ತಗೊಂಡ್ಬಿಟ್ಟಿದ್ದೀವಿ, ಬಂಡವಾಳ ಹಾಕ್ಬಿಟ್ಟಿದ್ದೀವಿ, ನಾಳೆ EMI ಕಟ್ಟಬೇಕು, ನಾವು ಸಂಸಾರ ನಡಿಬೇಕು, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ನಿಶಕ್ತರಾಗ್ಬಿಟ್ಟು, ಅಂದರೆ ನಾವು ಪ್ರಶ್ನೆ ಮಾಡೋಕ್ಕೂ ಅವಕಾಶನೇ ಇಲ್ಲದೆ ನಾವು ಮಾಡಿದ್ದು ಎಲ್ಲ ಕಡೆನೂ ಮೋಸ ಆಗ್ತಾ ಇರೋದ್ರಿಂದ ಅನಿವಾರ್ಯವಾಗಿ ಇಷ್ಟ ಇಲ್ಲ ಅಂದರೂ ಕೂಡ ಆರೋಗ್ಯ ಹಾಳು ಮಾಡಿಕೊಂಡು ಅವತ್ತಿನ ಕಷ್ಟದ ಸಿಚುವೇಶನ್ನ ನೋಡಿಕೊಂಡು ಈ ಥರ ಅನುಭವಿಸ್ಕೊಂಡು ಕೂತಿದ್ದೀವಿ ಸರ್.